10ನೇ ತಾರೀಕಿಗೆ ಹೋಗಿದೆ, ಯಾಕಂದರೆ ಅವ್ರು ಒಂದು ವಾರ ಫಿಲಮನ್ನು ನಾವು ರಿಲೀಸ್ ಮಾಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಜಡ್ಜ್ ಏನು ಮಾಡಿದ್ರು ಅಂದರೆ, ಕೋರ್ಟ್ ಏನು ಹೇಳ್ತು ಜಡ್ಜ್ಗಿಂತ, ನಾನು ಕೋರ್ಟ್ ಅಂತ ತೀರ್ಮಾನ ಕೇಳ್ತೀನಿ. ಕೋರ್ಟ್ ಏನು ಹೇಳ್ತು, ಈ ಪತ್ರ ಬರೆದಿದ್ದೀರಲ್ಲ 2 ಪೇಜೋ ಎಷ್ಟೋ ಪೇಜೋ, ಅದರಲ್ಲಿ ಕ್ಷಮೆನೇ ಇಲ್ಲ, ಜನರ ಭಾವನೆಯನ್ನು ಕಡೆಗಣಿಸ್ತೀರಾ ಅಂದರೆ ಈ ಪ್ರಕರಣದಲ್ಲಿ ಕರ್ನಾಟಕದ ಜನರು ಕ್ಷಮೆ ಕೇಳಿದ್ರು ಮುಗ್ದೋಗ್ತಿರ್ಲಿಲ್ವಾ ಈ ಸಮಸ್ಯೆ? ನಿಮ್ಮ ಕಕ್ಷಿದಾರರಿಗೆ ಅಂದರೆ ವಕೀಲರಿಗೆ ಹೇಳ್ತಿದ್ದಾರೆ, ಕಕ್ಷಿದಾರರು ಅಂದರೆ ಕಮಲ ಹಾಸನ್, ಈಗೋ, ದಿಮಾಕು, ಅಹಮ್ಮು, ಕೊಬ್ಬು ಅದೆಲ್ಲ ಹೇಳಿಲ್ಲ, ಅದು ನಾನು ಹೇಳಿರೋ ಪದ, ಅವ್ರು ಬರೀ ಈಗೋ ಒಂದೇ ಹೇಳಿರೋದು. ವರ್ತನೆ, ಆ್ಯಟಿಟ್ಯೂಡು ಗೊತ್ತಾಗ್ತಾ ಇದೆ. ನಾನು ಅವತ್ತೇ ಹೇಳಿದೆ, ಅವತ್ತೇನೋ ಮಾತಾಡುವಾಗ, ಈ ವ್ಯಕ್ತಿಯ ಮಾತುಗಳಲ್ಲಿ ದಿಮಾಕು, ಕೊಬ್ಬು ಸೋರ್ತಾ ಇದೆ ಅಂತಂದೆ ಅವತ್ತು. ನಾನು ಅವತ್ತು ಹೇಳಿದ್ದೆ, ಕೆಲವರಿಗೆ ಕಲಾತ್ಮಕ ಚಿತ್ರಗಳನ್ನು ಮಾಡಿದ ತಕ್ಷಣ ನಾವು ಅತ್ಯಂತ ಬುದ್ಧಿವಂತರು ಈ ಇಂಡಸ್ಟ್ರಿಯಲ್ಲಿ ಬೇರೆಯವ್ರಿಗಿಂತ ಅನ್ನೋ ಭ್ರಮೇಲಿ ಬದುಕ್ತಾರೆ ಕೆಲವರು ಅಂತೇಳಿ ಒಂದು ಎಕ್ಸಾಂಪಲ್ಲು ಕೊಟ್ಟೆ ಅವತ್ತು. ಸೇಮ್ ಈಗೋ, ದಿಮಾಕದು ನನ್ನ ಬುದ್ಧಿವಂತಿಕೆಯನ್ನು ನಾನು ಯಾವುದೋ ಒಂದು, ನೀವು ಪಬ್ಲಿಕ್ ಫಿಗರು, ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಸಾರ್. ನ್ಯಾಯಾಲಯ ಕೇಳಬೇಕು ನಾವು, ಜನಾಂಗ ಅನ್ಕೊಂಡಿಲ್ಲ. ತಮಿಳ್ನಾಡಲ್ಲಿ ನೀನು ಲಡ್ಕಾಸಿ ಫಿಗರ್ ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ, ಅದಕ್ಕೆ ಪಾಠ ಕಲಿಸಿದ್ದಾರೆ. ಯಾವುದೋ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಹುಟ್ಟಿದೆ ಅಂದರೆ ಹೇಗೆ? ಎಕ್ಸಾಕ್ಟ್ಲಿ. ನಾನು ಅದಕ್ಕೆ ಅವತ್ತು ಕೇಳಿದ್ದು, ಹಾಗಾದ್ರೆ ತಮಿಳಿನಿಂದ ಹುಟ್ಟತ್ತೆ ಹೇಳಪ್ಪ ನೋಡೋಣ, ಅದಕ್ಕೊಂದು ಮೂಲ ಇರಬೇಕು, ಅದಕ್ಕೆ ಕೇಳಬೇಕಲ್ಲ, ಆಗ ತಲೆಬಾಗುವುದಕ್ಕೆ ಅಂತ ನಾನು ಹೇಳ್ಬೋದಾ ಇಲ್ವೋ? ಕೇಳಿದ್ರೆ ಕೇಳಿ, ಅರ್ಥ ಮಾಡಲಿಲ್ಲ, ನೀವೇನು ಭಾಷಾ ತಜ್ಞರ, ಇತಿಹಾಸಕಾರರ, ಇವತ್ತಿನ ಪರಿಸ್ಥಿತಿಗೆ ನೀವೇ ಕಾರಣ, ಹಾಗೂ ಕ್ಷಮೆ ಕೇಳಲ್ಲ ಅಂತೀರಲ್ಲ. ವಾಕ್ ಸ್ವಾತಂತ್ರ್ಯ ಇದೆ ಅಂತ ಭಾವನೆಗಳಿಗೆ ಧಕ್ಕೆ ತರಬಾರ್ದು. ನೆಲ, ಜಲ, ಭಾಷೆ ಜನರಿಗೆ ಮುಖ್ಯವಾದದ್ದು. ದೇಶದ ವಿಭಜನೆ ಆಗಿರೋದು ಯಾವುದರ ಆಧಾರದಲ್ಲಿ? ಭಾಷೆ. ಅದಕ್ಕೆ ತಮಿಳುನಾಡಿಗಿಂತ ದೊಡ್ಡ ಹೋರಾಟಗಾರ ಬೇಕಾ ಭಾಷೆ ವಿಚಾರದಲ್ಲಿ? ಭಾಷೆಯ ವಿಚಾರದಲ್ಲಿ ಈ ದೇಶದಲ್ಲಿ ತಮಿಳುನಾಡಿಗಿಂತ ಹೆಚ್ಚು ಹೋರಾಟಗಾರರು ಯಾರಾದರೂ ಬೇಕಾ ಹೇಳಿ ನೋಡೋಣ. ತಮಿಳು ಭಾಷೆ, ಹಿಂದಿ ಬಂದಾಗ ತಮಿಳುನಾಡಲ್ಲಿ ಬೆಂಕಿ ಹಾಕಿಬಿಟ್ರು 60ರಲ್ಲಿ. ಇವತ್ತಿಗೂ ತಮಿಳಿಗೆ ಅಪಮಾನ ಮಾಡಿ ಯಾರಿಗಾರು ಉಳಿಯೋಕ್ಕೆ ಸಾಧ್ಯ ಇದೆಯಾ ಆ ರಾಜ್ಯದಲ್ಲಿ? ಹಾಗಿದ್ದಾಗ ಕನ್ನಡಕ್ಕೆ ಅಪಮಾನ ಮಾಡಿ ಇಲ್ಲಿ ಬದುಕಕ್ಕೆ ನಾನು ಬರ್ತೀನಿ, ವಾಪಸ್ ನನಗೆ ಪ್ರೊಟೆಕ್ಷನ್ ಕೊಡಿದ್ರೆ ನಾಚಿಕೆ, ಮಾನ ಮರ್ಯಾದೆ ಏನಾದ್ರು ಇರಬೇಕೋ ಬೇಡವೋ? ಮರ್ಯಾದೆ ಅನ್ನೋದೊಂದು ಇರಬೇಕಲ್ಲ ಅತಿ ಬುದ್ಧಿವಂತರಿಗೆ, ನಾಚಿಕೆ ಅನ್ನೋದು ಇರಬೇಕಲ್ಲ. ಇಲ್ಲ, ಆಯ್ತು, 350 ಕೋಟಿ ರೂಪಾಯಿ ಸಿನಿಮಾಗೆ ಹಾಕಿದ್ದೀರಿ ಅಂತೀರಿ, ಜನರ ಭಾವನೆಗೆಲ್ಲ ಧಕ್ಕೆ ಮಾಡಿ ಸಂಪಾದನೆ ಮಾಡಬೇಕಾ? ಮತ್ತು ನಿಮ್ಗಳು ತಪ್ಪುಗೆ ಪೊಲೀಸ್ ಭದ್ರತೆ ಕೊಡಬೇಕು, ಅದೇ ಕಳ್ಳನ ಕಥೆ. ನಿಮ್ಮ ಹೇಳಿಕೆ ನಿರಾಕರಿಸಿಲ್ಲ, ಒಪ್ಕೊಂಡಿದ್ದೀರಿ. ಫಿಲಮ್ ಚೇಂಬರ್ ಕೂಡ ಕೇಳ್ತಾ ಇದೆ, ನೋಡೋಣ, ಅಲ್ಲಿವರೆಗೂ ನಾವೇನು ಮಾಡೋಕ್ಕಾಗಲ್ಲ, ವಿ ವಿಲ್ ಸಿ. ಹಾಗಾರೆ ಅದಕ್ಕೆ ಅವ್ರು ಇನ್ನೊಂದು ವಾರ ನಾವು ತೋರಿಸೋದೇ ಇಲ್ಲ ಫಿಲಮು ಅಂತಂದರು. ಹೌದಾ, ನೋ ಪ್ರಾಬ್ಲಮ್, ಹಂಗಾರೆ ನೋ ಆರ್ಡರ್ಸ್, 10ನೇ ತಾರೀಕು ಮತ್ತೆ ಹಿಯರ್ ಮಾಡೋಣ. ಮಧ್ಯದಲ್ಲಿ ಏನಾದ್ರು ನೀವು ಚೇಂಬರ್ ಜೊತೆ ಮಾತಾಡಿ ಸಮಾಧಾನ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳಿ ಅಂತ ಹೇಳಿ. ಸರ್, ಒಂದು ವಾರ ಮುಂದಕ್ಕೆ ಹೋದ್ರೂ ಪರವಾಗಿಲ್ಲ, ನಾನು ಮಾತ್ರ ಕ್ಷಮೆ ಕೇಳಲ್ಲ ಅನ್ನೋದು ಅವ್ರಿಗೆ ಬಿಟ್ಟಿದ್ದಿತ್ತು. ದಿಸ್ ಈಸ್ ವೇರ್ ಈ ಪಾಯಿಂಟಲ್ಲೇ ನಾನು ನಮ್ಮ ರಾಜ್ಯದ ಬಹುಜನರ ವಾದದಿಂದ ಭಿನ್ನವಾಗಿ ಮಾತಾಡ್ತೀನಿ. ನನಗೆ ಇಲ್ಲಿಂದ ಮುಂದಕ್ಕೆ ಸಂಬಂಧವಿಲ್ಲರಿ ಆ ವ್ಯಕ್ತಿ, ಅದು ಹುಳು ನನಗೆ. ಅದು ಗಟ್ಟರ್ನಿಂದ ರಾತ್ರಿ ಹೊತ್ತು ಎದ್ದು ಬರುವಂತಹ ಹೆಗ್ಗಣ ಅಷ್ಟೇ, ವಾಪಸ್ ಹೆಗ್ಗಣ ಒಳಕ್ಕೆ ಹೋಗುತ್ತೆ ಕತ್ಲೆ ಆದಾಗ, ಬೆಳಕು ಬಂದಾಗ. ನನಗೆ ಸಂಬಂಧವಿಲ್ಲ ಆ ವ್ಯಕ್ತಿ ಮೇಲೆ ನನಗೀಗ. ನೀ ಬೇಕಾರ್ ಕೇಳ್ಕೊಳ್ಳಿ, ಸಾಕಾರ ಬಿಟ್ಕೊಳ್ಳಿ, ಬೇಕಾದ್ರೆ ಫಿಲಮ್ ರಿಲೀಸ್ ಮಾಡ್ಕೊಳ್ಳಿ, ಸಾಕಾರ ಬಿಟ್ಕೊಳ್ಳಿ. ಬಟ್ ಒನ್ ಥಿಂಗ್ ಈಸ್ ಪ್ರೂವ್ಡ್, ನೀನೆಂತ ದುಷ್ಟ ವಿಕೃತ ಮನಸ್ಸಿನ ವ್ಯಕ್ತಿ ಅನ್ನೋದನ್ನು ಮಾತ್ರ ತೋರಿಸ್ತಾ ಇದ್ದೀರಿ. ನಾನು ಬುದ್ಧಿವಂತ, ನಾನು ಸುಸಂಸ್ಕೃತ, ನಾನು ದೊಡ್ಡ ವ್ಯಕ್ತಿ ಅಲ್ಲ ಅಷ್ಟೇ. ಇನ್ನು ಮುಂದಕ್ಕೆ ಏನು ಮಾಡ್ತಾರೆ ಅಂತ ಅವ್ರಿಗೆ ಬಿಟ್ಟಿದ್ರಿ. ನಾನು ಈಗಲೂ ಹೇಳ್ತೀನಿ, ನಾನು ಯಾಕೆ ಅವ್ರನ್ನ ಫೋರ್ಸ್ ಮಾಡಬೇಕು? ಕ್ಷಮೆ ಕೇಳು ಅಂತ ನಾನು ಯಾಕೆ ಮಾಡಬೇಕು ಅಂತ ನಾನು ಈಗಲೂ ಕೇಳ್ತೀನಿ. ಇನ್ನು ಮುಂದಕ್ಕೆ ಮಾಡೋದು ಫೋರ್ಸೇ ಅಲ್ವಾ ಸರ್ ಅದು? ನಾನು ಯಾಕೆ ಕೇಳಲಿ ಅಂತೀನಿ. ನೀನು ಹೇಳಿದಾಗ ಹೇಳಿಸಿಕೊಂಡು, ನೀನು ಕ್ಷಮೆಯನ್ನು ಕೇಳಿದಾಗ ಕೇಳಿಸಿಕೊಂಡು ಇರುವುದಕ್ಕೆ ನಾನು ನಿನ್ನ ಮನೆಯ ಜೀತದಾಳ ಅಲ್ಲವಲ್ಲ. ಅದನ್ನೇ ಅವತ್ತು ಹೇಳಿದ್ದು. ತಲೆಬಾಗಬೇಕು ಅಂದರೆ ನಿಮ್ಮಪ್ಪ ಬಂದರೂ ತಲೆಬಾಗಲ್ಲ ಅಂತ ನಾನು ಅವತ್ತು ಹೇಳಿದ್ದು. ಎಸ್.
ಇನ್ನು ಕೋರ್ಟ್ ಆದೇಶದ ಬೆನ್ನಲ್ಲೇ ಫಿಲ್ಮ್ ಚೇಂಬರ್ ಸಭೆ ನಡೆಸಿತು. ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು, ಈ ಹೇಳಿಕೆಯನ್ನ ಹಿಂಪಡಿತೀವಿ, ಅವ್ರು ಕ್ಷಮೆ ಕೇಳಿದ್ರೆ ನಮ್ಮ ಜೊತೆ ಚರ್ಚೆ ಬರೋದಾದ್ರೆ ಸ್ವಾಗತ, ಆದರೆ ಕ್ಷಮೆ ಯಾಚಿಸಿದ್ರೆ ಮಾತ್ರ ರಿಲೀಸ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ಹೈಕೋರ್ಟ್ ವಿಚಾರಣೆಗೆ ಮುನ್ನ ಫಿಲ್ಮ್ ಚೇಂಬರ್ ಒಂದು ಪತ್ರ ಬರೆದಿದ್ರು. ಅದರಲ್ಲಿ ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಂಡ್ರು. ನನ್ನ ಮಾತುಗಳನ್ನ ತಪ್ಪಾಗಿ ಅರ್ಥೈಸಲಾಗಿದೆ. ನನ್ನ ಉದ್ದೇಶ ರಾಜ್ಕುಮಾರ್ ಕುಟುಂಬ ಮತ್ತು ಕನ್ನಡದ ಬಗ್ಗೆ ಪ್ರೀತಿ ವ್ಯಕ್ತಪಡಿಸಬಹುದಾಗಿತ್ತು. ಸಿನಿಮಾ ಜನರನ್ನ ಬೆಸೆಯುವ ಸೇತುವೆ ಆಗಬೇಕು, ಒಡಿಬಾರ್ದು. ತಪ್ಪು ತಿಳುವಳಿಕೆ ತಾತ್ಕಾಲಿಕ ಮತ್ತು ಪ್ರೀತಿ ಶಾಶ್ವತ. ಕನ್ನಡಿಗರು ನನ್ನನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನಂಬಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಆದರೆ ದಾವಣಗೆರೆ, ಮಂಡ್ಯದಲ್ಲಿ ಕನ್ನಡಿಗರು ಪ್ರತಿಭಟನೆ ಮಾಡಿ ಸಿನಿಮಾ ರಿಲೀಸ್ ಮಾಡಲೇಬಾರದು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ಕರ್ನಾಟಕದ ಜನತೆಗೆ ಕ್ಷಮೆ ಕೇಳಿದೇನೆ ನಾವು ಯಾವುದೇ ರೀತಿ ರಿಲೀಸ್ ಮಾಡೋದು ಇಲ್ಲಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಪ್ತಾ ಇಲ್ಲ ಸರ್. ಸಂಧಾನಕ್ಕೆ ಬಂದಾಗ ನಿಮ್ದು ಏನು ವಿಷಯ ಅಂತ ಕೇಳ್ತೀವಿ ಸರ್. ಒಂದು ವಿಷಯ ಒಂದು ಸಾರಿ ಅಂತ ಹೇಳಿದರೆ ನಾವು ಯಾವುದೇ ರೀತಿಯ ಮುಂದಿನ ನಡೆ ಅಂತ ಹೇಳ್ತೀವಿ. ಕ್ಷಮೆ ಕೇಳಲೇಬೇಕಂತೇಳಿ ನಮ್ಮ ರಾಜ್ಯದ ಸಂಘ ಸಂಸ್ಥೆಗಳು, ಪ್ರತಿಭಟನಾಕಾರರು, ಸಮಸ್ತ ಜನತೆ ಬಯಸುತ್ತಿರುವುದು ಇಷ್ಟೇ. ಅವರು ಬಳಸಿದ ಪದ ವಾಪಸ್ ಕನ್ನಡಿಗರ ಹೋರಾಟ ಮತ್ತು ಅವರ ಕಳಕಳಿಯನ್ನ ಅವರಿಗೆ ಚೆನ್ನಾಗಿ ಅರ್ಥ ಆದ ಕಾರಣ ನಮ್ಮ ಕರ್ನಾಟಕದ ಹೈಕೋರ್ಟ್ ನ್ಯಾಯಾಧೀಶರು ಅದು ಅವರು ವೈಯಕ್ತಿಕವಾಗಿ ಬಹಳ ಹಠದಲ್ಲೇ ಇದ್ದಾರೆ. ನಮ್ಮವರು ಕೂಡ ಸ್ವಲ್ಪ ಲಿಮಿಟೇಷನ್ ಅಲ್ಲಿ ಇರಬೇಕು. ನಮ್ಮ ರಾಜ್ಯದ ಹಿತ ಕೂಡ ನಾವು ಏನು ಸರ್ ಲಿಮಿಟೇಷನ್ ಅಂದರೆ ಏನು ಮಾಡಬೇಕು ಅಂತ ಒಂಚೂರು ಹೇಳಿಬಿಡಿ ಸರ್. ಪ್ರೊಟೆಸ್ಟ್ ಮಾಡಬಾರ್ದಾ? ಕ್ಷಮೆ ಕೇಳಿ ಏನು ಮಾಡಬೇಕು ಹೇಳಿಬಿಡಿ. ನೀವು ನಾನು ದೊಡ್ಡ ಮನುಷ್ಯ ಆಗಬೇಕು ಅಂದ್ಕೊಂಡು ನೀವು ಈಗ ನಾಳೆ ಮೇಕೆದಾಟಿಂದನ ಅಟ್ ಎನಿ ಕಾಸ್ಟ್ ಹೋರಾಟ ಮಾಡಕೂಡ್ದು. ಇನ್ನು ಏನಾದ್ರು ಹೆಚ್ಚು ಕಡಿಮೆ ಆದರೆ ಗತಿ ಏನು ಆಮೇಲೆ? ಯಾರು ಹೊಣೆ ಆಗಬೇಕು? ಹಾಂ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಿಮ್ಮನ್ನು ಆಯ್ಕೆ ಮಾಡಿರೋದು ಕನಕಪುರದ ಜನ, ಹೊಸೂರು ಜನ ಅಲ್ಲ, ಮದ್ರಾಸ್ ಜನ ಅಲ್ಲ. ಇದರಲ್ಲಿ ಏನು ನಿಮ್ಮದು ನಯವಂತಿಕೆ? ಇದರಲ್ಲೇನು ನಿಮ್ಮ ರಾಯಭಾರಿತ್ವ? ಏನಿದರಲ್ಲಿ ನಿಮ್ಮದು ವಿದೇಶಾಂಗ ನೀತಿ? ಆ ಕಡೆಗೂ ಈ ಕಡೆಗೂ ಇಲ್ಲದೆ ಮಧ್ಯೆ ತಿಪ್ಪೆ ಸಾರಿಸ್ತೀನಿ ನಕ್ಕೆ. ನೋ, ಯು ಆರ್ ರಾಂಗ್. ಇಲ್ಲ ನಾನು ರೈಟ್ ಅನ್ನೋದಿದ್ರೆ ಮೇಕೆದಾಟು ಮಾಡೋಂಗಿಲ್ಲ. ಯಾಕೆಂದರೆ ಹರ್ಟ್ ಆಗುತ್ತೆ ಆ ಕಡೆಗೆ. ಆಲಮಟ್ಟಿ ಮಾಡೋಂಗಿಲ್ಲ, ಯಾಕಂದರೆ ಹರ್ಟ್ ಆಗುತ್ತೆ ಆ ಕಡೆ. ಮಹಾರಾಷ್ಟ್ರಲ್ಲಿ ಎಷ್ಟು ಜನ ಮಂಗಳೂರಿನಿಂದ ಮುಂಬೈಗೆ ಹೋಗಿಲ್ವಾ? ಎಷ್ಟು ಜನ ಹೋಗಿದ್ದಾರೆ. ಏನಾಗಬೇಕು ಪಾಪ ಅವ್ರಿಗೆಲ್ಲ? ಪಾಪ ಏನು ಅನ್ಕೋಬೇಕು ಅವರೆಲ್ಲ? ಇಲ್ಲಿ ಹೊಸೂರಿಗೆ ಹೋಗ್ತಾರೆ, ಹೊಸೂರಿನವ್ರು ಇಲ್ಲಿ ಬರ್ತಾರೆ ಅನ್ನೋದಾದರೆ ಅಲ್ಲಿ ಮುಂಬೈಗೆ ಹೋಗಿದಾರಲ್ಲ ಪಾಪ. ಎಷ್ಟು ಜನ ಹೋಗಿದ್ದಾರೆ ಮಂಗಳೂರು ಕಡೆಯಿಂದೆಲ್ಲ? ಎಷ್ಟೆಂತ ಮಾಡ್ಕೊಡ್ದಂಗಾರ ನೀವು? ದಟ್ಸ್ ವೆರಿ ಅನ್ಫೇರ್, ವೆರಿ ಬ್ಯಾಡ್ ಒಪಿನಿಯನ್. ಅದು ಅವ್ರದ್ದು ಕರೆಕ್ಟ್ ಒಪಿನಿಯನ್ ಅಲ್ಲ ಅದು. ಈವನ್ ಯು ಆರ್ ರಾಂಗ್ ಲೈಕ್ ಅದರ್ಸ್. ಯಾರ್ಯಾರು ಈ ವಿಚಾರದಲ್ಲಿ ನನ್ನ ವೈಯಕ್ತಿಕವಾದ ನಿಲುವುಗಳು, ಸಂಬಂಧಗಳನ್ನು ಹೇಗಾದರೂ ಮಾಡಿ ತೇಪೆ ಹಾಕಿ ಹಾಳಾಗದಂತೆ ಉಳಿಸಿಕೊಳ್ಳಬೇಕು ಎಂಬ ನಯವಂತಿಕೆಯ ನಾಟಕವನ್ನು ಆಡ್ತಾರೋ ಅವರೆಲ್ಲರನ್ನೂ ದೇಶದ್ರೋಹಿಗಳು ಅಂತ ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ. ದೇಶದ್ರೋಹಿ ಎಲ್ಲ ರಾಜ್ಯದ್ರೋಹಿ ಆಗ್ತಾರೆ. ಹಾಗಾಗಿ ಮಾಡಬೇಡಿ ಅಟೆಂಪ್ಟು. ಯಾಕೆ? ಯಾರ್ರೀ ಹೇಳಿದ್ದು? ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಕೇಳ್ತೀನಿ, ಯಾರ್ರೀ ಹೇಳಿದ್ದು ಇದು ತಮಿಳರು ಮತ್ತು ಕನ್ನಡಿಗರದ್ದು ಜಗಳ ಅಂತ? ಯಾವನ್ರಿ ಅವನು ಹೇಳ್ದವನು? ಕರ್ಕೊಂಬನ್ರಿ ಅವನನ್ನು. ಯಾರ್ರೀ ಹೇಳಿದ್ದು ಇದು ತಮಿಳುನಾಡು ಕರ್ನಾಟಕದ ಜಗಳ ಅಂತ? ನೋಬಡಿ ಕೇರ್ಸ್ ಹಿಮ್ ಇನ್ ತಮಿಳ್ನಾಡು. ಇದು ತಮಿಳರು ಕನ್ನಡಿಗರದ್ದಲ್ಲ. ಕಮಲ್ ಹಾಸನ್ ಇದು ತಮಿಳರು ಕನ್ನಡಿಗರದ್ದಲ್ಲ. ಇದು ಕನ್ನಡಿಗರ ಭಾವನೆ ಹಾಗೂ ದಿಮಾಕು, ಅಹಮ್ಮು, ಕೊಬ್ಬು ಈ ಎಲ್ಲದರ ಪ್ರತಿರೂಪದಂತೆ ಕಾಣುವಂತಹ ಕಮಲ ಹಾಸನ್ ನಡುವೆ ಇರುವ ಸಮಸ್ಯೆ ಅಷ್ಟೇ. ತಮಿಳರು ಕನ್ನಡಿಗರದ್ದು ಅಲ್ಲ, ತಮಿಳುನಾಡು ಕರ್ನಾಟಕನೂ ಅಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ಇವ್ರ ವಿಷಯ ಡೈವರ್ಟ್ ಮಾಡಿ. ಡೋಂಟ್ ಟ್ರೈ. ಅಲ್ಲ, ಇಟ್ ಈಸ್ ನಾಟ್. ಜನ ಹಾಗೆ ನೋಡಿ ಕಾವೇರಿದು ಹಾಗಿರಲಿಲ್ಲ. ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ ತಮಿಳ್ ಕನ್ನಡ. ಎಲ್ಲಿದೆ ತಮಿಳ್ ಕನ್ನಡ ಇದರಲ್ಲಿ? ಎಲ್ಲಿದೆ? ಯಾವ ಇತಿಹಾಸದಲ್ಲಿದೆ ಅನ್ನೋದನ್ನು ತೋರಿಸ್ಬೇಕಲ್ಲ. ಎಲ್ಲಿದೆ? ಇಲ್ಲ. ಇದು ದಿಮಾಕಿನ ಪ್ರತಿರೂಪವಾಗಿರುವ ಅಹಮ್ಮು, ಕೊಬ್ಬು ಆ ವ್ಯಕ್ತಿ ಜೊತೆ ಇರೋ ಇದಷ್ಟೇ. ಇದು ಇನ್ನು ಕೆಲವರು ಅಯ್ಯೋ ಅವನು ಹೇಳೋದೆಲ್ಲ ಹೇಳಾಗೋಗಿದೆ, ಏನೋ ಅದನ್ನು ಬಿಡಿ, ಖಂಡಿಸಬೇಕು, ಅವನನ್ನು ಬಿಡ್ಕೊಡ್ದು, ತಪ್ಪು ಅವನು ಹೇಳಿದ್ದಿದ್ದು. ಆದರೆ ಈ ಬ್ಯಾನೆಲ್ಲ ಸ್ವಲ್ಪ ಜಾಸ್ತಿ ಅನ್ನೋ ಟೈಪು ಮೈಗೆ ಎಣ್ಣೆ ಹಾಕ್ಕೊಂಡು ಡ್ರಾಮಾ ಮಾಡೋ ಕಚಡಗಳಿಗೆ ಉತ್ತರ ಕೊಡ್ತೀನಿ ಇವತ್ತು. ಏನು ಮಾಡಬೇಕಾಗಿತ್ತು ನಾವು ಹೇಳಿ? ಯಾರೋ ಒಬ್ಬರು ಅವನು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಅವಹೇಳನವನ್ನು ಒಪ್ಪಿಕೊಂಡು ಕರೆಕ್ಟ್ ಅದನ್ನು ಖಂಡನೆ ಮಾಡೋಣ, ನೀವು ಫಿಲ್ಮ್ ರಿಲೀಸ್ ಮಾಡ್ಕೊಮ್ಮ ಅನ್ಬೇಕಾಗಿತ್ತಾ? ನಿಮ್ಮ ಮನೆಯಲ್ಲಿ ನೀವು ಯಾರನ್ನ ಅತ್ಯಂತ ಪ್ರೀತಿಸ್ತೀರಾ ಅವ್ರನ್ನ ಕರ್ಕೊಂಬನ್ನಿ, ನಾನು ಅವ್ರಿಗೆ ಬೈದ ಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ. ಏನು ಮಾಡಬೇಕಿತ್ತು ಹೇಳಿ?
ಯಾರು ಇಲ್ಲಿ ಬ್ಯಾನ್ ಮಾಡಿರೋದು? ಬ್ಯಾನ್ ಮಾಡಬಾರ್ದಾಗಿತ್ತು. ಯಾರು ಮಾಡೋದು? ಸರ್ಕಾರ ಹ್ಯಾಸ್ ನೋ ಪವರ್ಸ್. ನೀವು ಸರ್ಕಾರದವ್ರು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಪಡೆ ನೀವು ಇರಿ. ಜನ ತೀರ್ಮಾನ ಚೇಂಬರ್ ನೀವು ಮಾಡೋಕ್ಕೆ ಹೋಗಬೇಡಿ, ಸಿಂಪಲ್ ಆಗಿರಿ. ಯಾರು ಯಾಕೆ ಸ್ಥಾಪಿತ ಕಾನ್ಸ್ಟಿಟ್ಯೂಷನಲಿ ಸಂಸ್ಥೆಗಳು ಯಾರು ಮಾಡೋಕ್ಕೆ ಹೋಗಬೇಡಿ, ಸುಮ್ಮನಿರಿ. ಫಿಲಮ್ ಥಿಯೇಟರ್ ಓನರ್ಗಳಿಗೆ ಹೇಳಿ, ಅಪ್ಪ ಒಳ್ಳೇದಲ್ಲಪ್ಪ ನೀ ಇದನ್ನು ತೋರಿಸಿದ್ರೆ ನಾವು ಕೊಡಲ್ಲ. ಇದರ ಅರ್ಥ ನೀವು ಮಾಡ್ಕೋತೀರಿ, ಮುಂದೆ ಇಲ್ಲಿ ಇನ್ನೂ 10 ವರ್ಷ ತಾವು ಬಿಸ್ನೆಸ್ ಮಾಡೋಕ್ಕೆ ಇಲ್ಲಿ ಇರ್ತೀರಿ ಅಂತ ನಾವು ನಂಬಿದ್ದೀವಿ ಅಂತ ಹೇಳಿ ಸಾಕು. ಅಷ್ಟು ಸಾಕು. ಅಷ್ಟು ಸಾಕು. ಇವತ್ತು ಇವ್ರಿಗೆ ಬಿಟ್ಟು ನಾನು ಪ್ರೀತಿ ಮಾಡಿದ್ದೀನಿ, ನನ್ನ ಪ್ರೀತಿಯಿಂದ ಹೇಳ್ಬಿಟ್ಟಿದ್ದೀನಿ. ಕನ್ನಡಿಗರು ಅರ್ಥ ಮಾಡ್ಕೊಂಡು ಕನ್ನಡಿಗರು ಅರ್ಥ ಮಾಡ್ಕೋಬೇಡಿ, ತಪ್ಪಾಗಿ ಅರ್ಥೈಸಬೇಡಿ. ಇದು ಯಾವುದೋ ಉಪೇಂದ್ರಿಂದ ಯಾವುದೋ ಒಂದು ಫಿಲಮ್ಮ, ಏನ್ ಸರ್? ಪ್ರೀಚೆ 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 ಅಂತ. ಯಾವ ಫಿಲಮ್ ಅದು? ಉಪೇಂದ್ರಂದೇನ? ಪ್ರೀಚೆ ಪ್ರೀಚೆ ಪ್ರೀಚೆ. ಅಪ್ಪ ನಿನ್ನ ಪ್ರೀತಿ ಬೇಡ ಕಣೋ ಮಾರಾಯ ಅಂತಂದ್ರೆ ಪ್ರೀಚೆ ಪ್ರೀಚೆ ಅಂದ್ರೆ ನಾನು ಏನು ಬಡ್ಕೊಂಡು ಸಾಯ್ಲಿ? ಓಕೆ, ನಿನ್ನನ್ನು ಪ್ರೀತಿಸೋಣಪ್ಪ. ನನ್ನ ಪ್ರೀತಿಯನ್ನು ನೀನು ಅರ್ಥ ಮಾಡಿಕೊಂಡು ನನಗೆ ನೋವಾಗದಂತೆ ಯಾಕೆ ನೀ ಇದ್ದಕ್ಕೆ ಸರಿಬಾರ್ದು? ಪ್ರೀತಿದು ಅದೇ ಅಲ್ವಾ? ಅರ್ಥ ವೈ ಶುಡ್ ಇಟ್ ಬಿ ಒನ್ ಸೈಡ್ ಪ್ರೀತಿ? ಪಾಗಲ್ ಪ್ರೇಮಿ ಥರ ಯು ಆರ್. ಎಸ್, ನೀನೊಬ್ಬ ಪಾಗಲ್, ನೀನು ಪ್ರೇಮಿ. ಪ್ರೀತ್ಸೆ ಪ್ರೀತ್ಸೆ ಅಂತ ಬರ್ತಾ ಇದೆಯಾ? ಪ್ರೀತಿಯಿಂದ ಹೇಳಿದ್ದೀನಿ, ಪ್ರೀತಿಯಿಂದ ಹೇಳಿದ್ದೀನಿ. ಅವತ್ತಿಂದ ಕೇಳಿಸ್ಕೊಂಡು ನಂಗೆ ಸಾಕಾಗೋಗಿದೆ. ಅವ್ರ ಪ್ರೀತಿ ಮಾತ್ರ ಸಾಕು, ನಿನಗೆ ಉಳಿದವ್ರು ಮಾತ್ರ, ಯಾವುದು ಬೇಡ. ನಮಗೆ ಬೇಡವಾ? ಇದೊಳ್ಳೆ ಕಥೆ ಆಯ್ತಲ್ಲ ಈ ಪಾರ್ಟಿದು. ಅಯ್ಯೋ ಪಾಗಲ್ ಪ್ರೇಮಿ. ಇವತ್ತು ಇವ್ರಿಗೆ ಬುದ್ಧಿ ಕಲಿಸಿಲ್ಲ ಅಂದ್ರೆ ನಾಳೆ ಇಂಥವ್ರು ಇನ್ನಷ್ಟು ಜನ ಬರ್ತಾರಲ್ಲ ಸರ್. ಇಟ್ಸ್ ಎ ಡಿಫರೆಂಟ್ ಇಶ್ಯೂ. ಮುಂದೆ ನೋಡೋಣ. ಎಸ್, ನಾವು ಹಿಂದೂ ಮುಖಂಡರ ಮೇಲಿನ ಎಫ್ಐಆರ್ ಗಡಿಪಾರು ವಿಚಾರ ಹೈಕಮಾಂಡ್ ಅಂಗಳ ತಲುಪಿದೆ. ಜೆಪಿ ನಡ್ಡಾ ಅವ್ರ ಜೊತೆಗೆ ವಿಜಯೇಂದ್ರ ಅವರು ಚರ್ಚೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಬಿಡಬೇಡಿ, ತೀವ್ರಗೊಳಿಸಿ ಅಂತ ಅವರು ಸೂಚನೆ ಕೊಟ್ಟಿದ್ದಾರಂತೆ. ಈ ಸರ್ಕಾರ ತುಗ್ಲಕ್ ದರ್ಬಾರ್ ಮಾಡ್ತಾ ಇದೆ, ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಎಂಎಲ್ಸಿಗಳ ಸಭೆ ನಡೆಸಿ ನಿಯೋಗ ತೆರಳಿ ಎಸ್ಪಿ ಅರುಣ್ ಕುಮಾರ್, ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದರು. ಪೊಲೀಸ್ ಠಾಣೆ, ಕಮಿಷನರ್ ಆಫೀಸ್, ಎಸ್ಪಿ ಕಚೇರಿ ಎಲ್ಲವೂ ಕಾಂಗ್ರೆಸ್ನ ಕಚೇರಿ ಆಗದಂತೆ ಕೆಲಸ ಮಾಡಬೇಕು ಅಂತ ಹೇಳಿದರು. ಗಡಿಪಾರು ಮಾಡಿದ ಲಿಸ್ಟ್ನಲ್ಲಿ ನಟೋರಿಯಸ್ ಮುಸ್ಲಿಮರ ಹೆಸರಿಲ್ಲ, ಹೀಗೆ ಮುಂದುವರೆದ್ರೆ ನಾವು ಸುಮ್ಮನಿರಲ್ಲ ಅಂತ ಕೂಡ ಹೇಳಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲಾಗೆ 2ನೇ ನೋಟಿಸ್ ಅನ್ನು ಕೊಡಲಾಗಿದೆ. ತಾಕತ್ತಿದ್ರೆ ಅವ್ರನ್ನ ಗಡಿಪಾರು ಮಾಡಿ ಅಂತ ಯುವಕನೊಬ್ಬ ಸವಾಲು ಹಾಕಿದ್ದಾನೆ. ಪಾಳಗಾರಿಕೆಗೂ ಕೂಡ ಹಂಗಿಸುವಂತೆ ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರವನ್ನು ನಡೆಸ್ತಾ ಇದೆ. ಪ್ರಜಾಪ್ರಭುತ್ವವನ್ನು ಕೂಡ ಹಂಗಿಸುವಂತೆ ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ತುಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ. ನೀವು ಗೋಹತ್ಯೆ ಇರ್ಬೋದು, ಗೋಕಳ್ಳ ಸಾಗಾಣಿಕೆ ಇರ್ಬೋದು, ಡ್ರಗ್ಸ್ ಇರ್ಬೋದು, ಲವ್ ಜಿಹಾದ್ ಇದೆ, ಇದಕ್ಕೆಲ್ಲ ಕಡಿವಾಣನ ಹಾಕಿದ್ರೆ ಮಾತ್ರ ಇಲ್ಲಿ ಶಾಂತಿ ಸುವ್ಯವಸ್ಥೆ ಮಾಡಲಿಕ್ಕೆ ಸುಲಭ ಅನ್ನೋ. ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬತಕ್ಕಂಥ ಮಾತನಾಡಿದರೆ ಅವರ ಮೇಲೆ ಎಫ್ಐಆರ್ ಮಾಡ್ತಾರೆ. ಆದರೆ ಮುಸಲ್ಮಾನರನ್ನು ಉದ್ರೇಕಗೊಳಿಸ್ತಕ್ಕಂಥ ಒಂದೆಷ್ಟು ಭಾಷಣಗಳು ಈ ಜಿಲ್ಲೆಯಲ್ಲಿ ನಡೆದಿದೆ. ಇದನ್ನು ಸಹ ನಾವು ಆಗ್ರಹ ಮಾಡಿದೆ. ಅವ್ರು ಮಾಡ್ತಕ್ಕಂಥದ್ದು ಏನಾದರೂ ಸಂದರ್ಭ ಇದೆ, ಪದ್ಧತಿ ಇದೆ. ಅವ್ರು ಯಾರು ಯಾವ ಧರ್ಮ